ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಷಯ ಏನಂತಂದರೆ ಕರ್ಮ ಭಾಗ 2. ಕರ್ಮ ಏನು ಹೇಳುತ್ತೆ ಅಂತ. ಕರ್ಮದ ಬಗ್ಗೆ ಒಂದು ಚಿಕ್ಕದಾದ ಒಂದು ಲೈನ ತುಂಬ ಚೆನ್ನಾಗಿ ಹೇಳಿದ್ದಾರೆ ಒಬ್ಬರು. ನಮ್ಮ ಕೈಲಿ ಆಗಲ್ಲ ಅಂತ ಅನ್ನುವುದು ಯಾವುದೂ ಇಲ್ಲ, ನಮ್ಮ ಮನಸ್ಸು ಹೆದರುತ್ತದೆ ಅಷ್ಟೇ. ನಾವು ನಮ್ಮ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಕೈಗೊಂಡು ಕೂತ್ಕೋತೀವಿ. ನಮ್ಮ ಮನಸ್ಸು ಹೆದರ್ತಾ ಇರುತ್ತೆ ಪ್ರತಿಕ್ಷಣ. ನಾವು ಒಂದು ಸಾರಿ ಧೈರ್ಯ ಮಾಡಿದರೆ ಸಾಕು, ಗೆದ್ದರೆ ಇನ್ನೊಬ್ಬರಿಗೆ ಪಾಠ ಹೇಳಿಕೊಡ್ಬೋದು, ಸೋತರೆ ನಾವೇ ಪಾಠ ಕಲಿತೇವೆ ಎಂದು ಸುಮ್ಮನಿರಬೇಕು. ಇದರಲ್ಲಿ ಒಂದು ತುಂಬ ಚೆನ್ನಾಗಿದೆ ಒಂದು ಅರ್ಥ. ಏನಪ್ಪ ಅಂತಂದರೆ, ನಾವು ಏನೋ ಒಂದು ಕೆಲಸ ಮಾಡಕ್ಕೆ ಹೋಗ್ತೀವಿ, ಏನೋ ಒಂದು ಹೊಸದಾಗಿ ಮಾಡಕ್ಕೆ ಹೋಗ್ತೀವಿ, ಅದು ತುಂಬ ಯಶಸ್ಸು ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತೀವಿ. ಕೃಷ್ಣ ಒಂದು ಮಾತು ಹೇಳ್ತಾರೆ, ಫಲಾಫಲನ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ಕೆಲಸದ ಬಗ್ಗೆ ಅಷ್ಟೇ, ನಿನ್ನ ಕೆಲಸದ ಬಗ್ಗೆ ಅಷ್ಟೇ ಫೋಕಸ್ ಮಾಡೋಕ್ಕೆ ಹೇಳ್ತಾರೆ ಕೃಷ್ಣ ಪರಮಾತ್ಮರು. ಯಾಕೆ ಹೇಳ್ತಾರೆ ಅಂತಂದರೆ, ನಾವು ಇಷ್ಟು ಕೆಲಸ ಮಾಡ್ತೀವಿ, 1% ಎಕ್ಸ್ಪೆಕ್ಟೇಷನ್ ಎಷ್ಟಿರ್ತೀವಿ, ದೊಡ್ಡದು ಒಂದು ಪರ್ವತದಷ್ಟು ಎಕ್ಸ್ಪೆಕ್ಟೇಷನ್. ಇವತ್ತು ನಾನೇನು ಮಾಡೇ ಇಲ್ಲ, ಆದರೂ ಎಕ್ಸ್ಪೆಕ್ಟೇಷನ್ ಹ್ಯೂಜ್ ಹೈ ಇಡ್ತೀವಿ, ಫುಲ್ ಹೈ ಇಡ್ತೀವಿ. ಅದು ಹಿಡಿದ್ರಿಂದ ಏನಾಗುತ್ತೆ, ನಿಮಗೆ ಒಂದೊಂದು ಚಿಕ್ಕದೊಂದು ಫೇಲ್ಯೂರ್ ಬಂದುಬಿಟ್ರೆ ಲೈಫಲ್ಲಿ ಮುಗಿದ್ಕತೆ. ನೀವು ಆ ಡ್ರೀಮ್ನ ಅಲ್ಲಿಗೆ ಬಿಟ್ಬಿಡ್ತೀರಿ, ಮಿಡ್ಲೇ ಡ್ರಾಪ್ ಆಗಿ ಎಕ್ಸಿಟ್ ಆಗಿಬಿಡ್ತೀರ. ಅದಕ್ಕೋಸ್ಕರ ಫಲಾಫಲ ದೇವ್ರಿಗೆ ಬಿಟ್ಬಿಡೋದು, ಅವ್ರಿಗೆ ಬಿಟ್ಬಿಡೋದು, ಮೇಲ್ಗಡೆ ಅವನಿಗೆ ಯೂನಿವರ್ಸಿಗೆ ಬಿಟ್ಬಿಡೋದು, ದೇವರಿಗೆ, ನೀವು ನಂಬಿರೋ ದೇವರಿಗೆ ಅಥವಾ ಏನೋ ಒಂದು. ಬಟ್ ನಮ್ಮ ಪ್ರಯತ್ನ ಅನ್ನೋದೆಲ್ಲ ತುಂಬ ಇಂಪಾರ್ಟೆಂಟು. ಯಾವುದೇ ಒಂದು ಕೆಲಸ ಹೇಳ್ತಾರಲ್ಲ, ಗೆದ್ದರೆ ಇತಿಹಾಸ, ಸೋತಿರೋ ಒಂದು ಅನುಭವ, ಅದೇ ಅರ್ಥ. ನಾವು ಯಾರಿಗಾದರೂ ಏನಾದರೂ ಒಂದು ವಿಷಯ ಹೇಳಬೇಕಂತಂದರೆ ಅದು ನಾನು ಫಸ್ಟ್ ಕೆಲಸ ಮಾಡಿರಬೇಕು, ಅದು ನನಗೆ 100% ಅನುಭವ ಇರಬೇಕು. ಫಸ್ಟ್ ನಾನು ಅದನ್ನು ಅನುಭವಿಸಿರ್ಬೇಕು. ಆ ಕೆಲಸ ನನಗೆ ಫುಲ್ ಹೆಂಗಂದರೆ ಡೀಪಾಗಿ ಹೋಗಿರ್ಬೇಕು ಅದ್ರ ಬಗ್ಗೆ ನಾನು. ಬಟ್ ಅದರಿಂದ ಸಕ್ಸಸ್ ಸಿಗುತ್ತೋ ಸಿಗುತ್ತೋ ಗೊತ್ತಿಲ್ಲ. ಓಕೆ, ನಾನು ಅದರಿಂದ ಗೆದ್ದರೂ ಕೂಡ ನಾನು ಪಾಠ ಹೇಳ್ಬೋದು, ಸೋತ್ರೆ ಕೂಡ ಇನ್ನೊಂದು ಥರ ನಾನು ಪಾಠ ಹೇಳ್ಬೋದು. ಹೆಂಗಂದರೆ, ನಾನು ಹಿಂಗೆ ಸೋತೆ. ಈಗ ಕೆಲವ್ರು ಏನಂದರೆ, ಎಕ್ಸಾಮ್ ಏನೋ ಒಂದು ಸಮಥಿಂಗ್ ಏನೋ ಮಾಡ್ಕೊಟ್ಟಿರ್ತಾರೆ. ಅವ್ರು ಬಂದು ನಂತರ ಏನಾದರೂ ಕೇಳಿದಾಗ, ನೀನು ಹೆಂಗೆ ಸೋತೆ, ಹೆಂಗೆ ನಾನು ಫೇಲ್ಯೂರ್ ಆದೆ ಅನ್ನೋದ್ರ ಬಗ್ಗೆ ನೀನು ಎಕ್ಸ್ಪ್ಲೇನ್ ಮಾಡಿದ್ರೆ ಖಂಡಿತವಾಗೂ ಅದು ಅವರ ಜೀವನದಲ್ಲಿ ಒಂದು ಒಳ್ಳೆ ತಿರುವು ಕೊಡ್ಬೋದು, ಕೊಡುತ್ತೆ. ತಿರುವು ಕೊಡ್ಬೋದಲ್ಲ, ಕೊಡುತ್ತೆ. ಯಾಕಂದರೆ ಹೆಂಗೆ ಗೆದ್ದೆ ಅನ್ನೋಕ್ಕಿಂತ ಹೆಂಗೆ ಸೋತೆ ಅನ್ನೋ ದಾರಿ ಕಂಡು ಬಿಟ್ರೆ ಬೆಸ್ಟ್, ಈಸಿ ಅಲ್ವಾ? ಈಗೆಲ್ಲ ನೀವು ಹೊರಟಿರ್ತೀರ, ದಾರಿಯಲ್ಲಿ ಹೋಗ್ಬೇಕಾದ್ರೆ ಒಂದು 3 ದಾರಿ ಇರುತ್ತೆ, ಸರಿಯಾದ ಒಂದು ಊರಿಗೆ ಹೋಗೋಕ್ಕೆ. ಒಬ್ಬ ಏನು ಮಾಡ್ತಾನೆ, 2 ತಪ್ಪ ದಾರಿಗಳಲ್ಲಿ ಹೋಗಿರ್ತಾನೆ. ಅವನು ಒಂದು ಎ ಮತ್ತು ಸಿ ದಾರಿಗೆ ಹೋಗಿರ್ತಾನೆ. ಅವನು ಬಂದಲ್ಲಿ ನಿಂತಿರ್ತಾನೆ. ಆವಾಗ ಅವನು ಏನು ಹೇಳ್ತಾನೆ ಹೇಳಿ, ಎ ಮತ್ತು ಸಿ ದಾರಿ ಅದು ತಪ್ಪದ ಊರಿಗೆ ಹೋಗುತ್ತೆ, ಈ ಬಿ ದಾರಿ ಇದೆಯಲ್ಲ ಇದು ಸರಿ ದಾರಿಗೆ. ಅಂದರೆ ನಿಮ್ಗೆ ಈಸಿಯಾಗಿ ಸಿಕ್ತು. ಹಾಗೆ ಕರ್ಮ ನಮ್ಮನ್ನು ಸರಿಯಾದ ದಾರಿಗೆ ಕರ್ಕೊಂಡು ಹೋಗುತ್ತೆ. ನೀವು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು, ಏನೋ ಮಾಡಿದ್ರು ಕೂಡ, ಕೆಟ್ಟ ಕೆಲಸ ಮಾಡಿದ್ರು ಕೂಡ ಒಂದು ನಿರ್ದಿಷ್ಟವಾದ ಸಮಯ ಅಂತ ಇರುತ್ತೆ. ಆ ಕರ್ಮ ಹಾಗೆ ಹಿಂಗೆ ತುಂಬ ಜನ ಹೇಳ್ತಾರೆ. ನಾನು ಕೃಷ್ಣ ಪರಮಾತ್ಮರಲ್ಲಿ ಹೇಳಿದೆ, ಅದು ಶ್ರೀಕೃಷ್ಣ ಪರಮಾತ್ಮರು ಹೇಳಿದ್ದು ಕರ್ಮ ಯೋಗ ಫುಲ್ ಕಂಪ್ಲೀಟ್ ಎಲ್ಲನೂ ಒಂಥರ ಡಿಫ್ರೆಂಟ್ ಅಲ್ಲ, ಅವ್ರು ಹೇಳಿದ್ದು ಅದ್ಭುತ. ಕರ್ಮ ಯೋಗ ಅಂತಲೇ ಇದು ಮಾಡಿದ್ರು, ಭಗವದ್ಗೀತೆಯಲ್ಲಿ ಹೇಳಿದ್ರು. ಅದನ್ನು ನಾವು ಯಾರೂ ಓದಬೇಕಾಗಿರೋದು ಆ್ಯಕ್ಚುಲಿ ಬಿಟ್ಟು ಬೇರೆಯನ್ನ ಓದ್ತಾ ಇದ್ದೀವಿ. ಶಾರ್ಟ್ಸ್ ನೋಡ್ತಿರ್ತೀವಿ. ಶ್ರೀಕೃಷ್ಣ ಪರಮಾತ್ಮರು ಹೀಗೆ ಹೇಳಿದ್ರು, ಓಕೆ, ಅದು ನೋಡಿ ತುಂಬ ಒಳ್ಳೆಯದು. ಬಟ್ ನಾನು ಹೇಳ್ತೀನಿ, ಭಗವದ್ಗೀತೆ, ಆಮೇಲೆ ಒಳ್ಳೆ ಮೋಟಿವೇಶನ್ ಮೂವೀಸನ್ಗಿಂತ ಹೇಳಿದ ಸ್ಪೀಚ್ ಕೊಡ್ತಾರಲ್ಲ ಮೋಟಿವೇಶನ್, ಅವ್ರಗಳ ವಿಡಿಯೋ ನೋಡಿ ಚೆನ್ನಾಗಿರುತ್ತೆ. ಪ್ರೇಮಾನಂದ ಮಹಾರಾಜಿ ಅಂತಹ ಅದ್ಭುತ ವ್ಯಕ್ತಿಗಳು ಅವರ ಸತ್ಸಂಗ ಕೇಳಿ. ಆಮೇಲೆ ಓಶೋ ಅವರು ತುಂಬ ಚೆನ್ನಾಗಿ ಹೇಳಿದ್ರೆ ಅವ್ರದ್ದು ಕೇಳಿ ಅಂತಲ್ಲ, ನಿಮ್ಮ ಮೇಲೆ ಬಿಟ್ಟಿದ್ದು. ಬಟ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ನನಗೆ ಇವ್ರನ್ನ ಕೇಳ್ತಾ ಇರ್ತೀವಿ. ಅವ್ರು ಹೇಳಿದ್ದು ಒಂದೊಂದೊಂದು ಸ್ವಲ್ಪ ಅರ್ಥ ಆಗ್ತಾ ಹೋಗುತ್ತೆ. ಒಮ್ಮೆ ಸಮುದ್ರನ ಕುಡಿತೀನಿ ಅಂದರೆ ಆಗಲ್ಲ. ಸ್ವಲ್ಪ ಮಾಡ್ಕೊತ ಹೋದರೆ, ಒಂದೊಂದು ಹೆಜ್ಜೆ ಇಟ್ಕೊತ ಹೋದರೆ, ನಾವು ಈ ಹೆಜ್ಜೆ ಇಟ್ಟೇ ಇರಲ್ಲ. ಒಂದು ಪರ್ವತ ಹತ್ಬೇಕಂತ ಹೊಂಟಿರ್ತೀವಿ, ಅಥವಾ ಒಂದು ಬೆಟ್ಟ ಹತ್ಬೇಕು ಹೊಂಟಿರ್ತೀವಿ. ಹೋಗ್ಬೇಕಾದ್ರೆ ಸುಮ್ಮನೆ ನಿಂತ್ಕೊಂಡು ನೋಡಿದ್ರೆ ಆಗಲ್ಲ. ಫಸ್ಟು ಒಂದು ಸ್ಟೆಪ್ ಇಡಬೇಕು. ಇಟ್ಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು. ನಾನು ಡಿಸ್ಟ್ರಿಕ್ಷನ್ ಎಷ್ಟು ದೂರ ಇದೆ, ನಾನು ಅಲ್ಲಿಗೆ ಹೋಗ್ಬೇಕಂದ್ರೆ ನನ್ನ ಹತ್ರ ಏನಿರಬೇಕು, ನಾನು ಏನು ಮಾಡಬೇಕು. ಓಕೆನಾ? ಒಮ್ಮೆ ದಿಢೀರಂತ ಹೋಗ್ಬಿಟ್ರೆ ಆಯಾಸಾಗಿ ಅಲ್ಲೇ ಕೂತ್ಕೊಂಡು ಮಧ್ಯದಲ್ಲೇ ನಮಗೆ ಮುಂದೆ ಹೋಗ್ಬೇಕನ್ನೋ ಮೋಟಿವೇಶನ್ ಇಲ್ಲಿ ಹಾಳಾಗ್ಬಿಡುತ್ತೆ. ಹತ್ಬೇಕಾದ್ರೆ ನಿಧಾನ ಆಗಲಿ ಪರವಾಗಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಅಂತ ಹೋದರೆ ಬೇಗ ರೀಚ್ ಆಗ್ತೀವಿ. ಹಾಗೆ ನಮ್ಮ ಕೈಲಿ ಆಗಲ್ಲ ಅಂತ ಯಾವತ್ತೂ ಅನ್ಕೋಬಾರ್ದು. ದೊಡ್ಡ ಮುಟ್ಟಾಳ್ತನ ಅಂತ ಹೇಳ್ತಾರೆ ದೊಡ್ಡವರು. ನನ್ನ ಕೈಲಿ ಆಗಲ್ಲ, ಫಸ್ಟ್
ಅಷ್ಟೇ ನೀನು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಫಸ್ಟೇ ಅರ್ಜುನ್ ಹೇಳ್ಬಿಟ್ಟಿರ್ತಾರೆ ನನ್ನ ಕೈಲಿ ಆಗಲ್ಲ ಅಂತ ಅಂದರೆ ಹೇಳ್ತಾರೆ ಆ ಥರ. ಆವಾಗ ಶ್ರೀಕೃಷ್ಣ ಪರಮಾತ್ಮನಿಗೆ ಎಷ್ಟು ಇದಾಗಿರ್ಬೇಡ, ಎಲ್ಲ ಸೈನಿಕರು ಇರ್ತಾರೆ, ಎಲ್ಲರೂ ಇರ್ತಾರೆ, ಅವ್ರ ಮಧ್ಯೆ ಅಂದ್ಕೊಂಡು ನಾನು ಯುದ್ಧ ಮಾಡಲ್ಲ ಅಂದರೆ ಹೇಗಿರುತ್ತೆ? ಈಗ ನೀವು ಯಾರನ್ನ ಅವ್ರು ಕರ್ಕೊಂಡು ಹೋಗಿರ್ತೀರ, ಹೋದಾಗ ಸರಿ, ಆವಾಗ ಅವ್ರು ಏನಂತಾರೆ ಸೆಂಟ್ರಲ್ ಕೈ ಕೊಡ್ತಾರೆ, ನಿಮ್ಗೆ ಎಷ್ಟು ಕೋಪ ಬರಲ್ಲ, ಓಕೆನಾ? ನೀವು ಅವ್ರಿಗೆ ತುಂಬ ಸಪೋರ್ಟ್ ಹಾಕಿ ತೊಗೊಂಡು ಕರ್ಕೊಂಡು ಹೋಗಿರ್ತೀರ, ಕರ್ಕೊಂಡು ಹೋದಾಗ ಆಗಲ್ಲಪ್ಪ ನನ್ನ ಕೈಲಿ, ನಿನ್ನೆ ಹೋಗು ಏನಾದ್ರು ಮಾಡ್ಕೋ ಅಂತಂದರೆ ನಿಮ್ಗೆ ಹೆಂಗಾಗಿರ್ಬೇಡ. ಅವಾಗ ನೀವೇನಾದ್ರು ಜಗಾಡ್ತೀರ. ಅದೇ ಶ್ರೀಕೃಷ್ಣ ಪರಮಾತ್ಮರು ಅವರು ಏಕಾಗಲ್ಲ ಏನು ಎತ್ತ ಅಂತ ಅವ್ರು ಪೂರ್ತಿ ಭಗವದ್ಗೀತೆ ಯಥಾರೂಪ ಅಂದರೆ ಪೂರ್ತಿ ಅವ್ರಿಗೆ ಒಂದು ಹೈಟೆಕ್ ನಾಲೆಜನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಆವಾಗ ಆ ಅರ್ಜುನ ಎದ್ದು ಯುದ್ಧ ಮಾಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ಆ ಹಿಂದ್ಗಡೆ ವ್ಯಕ್ತಿ ಇರ್ತಾರಲ್ಲ, ಅವರು ಕೆಲವೊಂದು ಟೈಮ್ ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ. ವ್ಯಕ್ತಿಯರಿಗಿಂತ ಭಗವಂತನೇ ಸಾಕ್ಷಾತ್ ನಾರಾಯಣ ಸ್ವರೂಪ. ಹಾಗೆ ನಮ್ಮ ಜೀವನದಲ್ಲಿ ಯಾರೊಬ್ರು ಇರ್ತಾರೆ, ಬಟ್ ನಾವು ಅದನ್ನು ಕಂಡ್ಕೋಬೇಕು. ನಮ್ಮ ಕೈಲಾಗಲ್ಲ ಅಂತ ಅನ್ಕೋಬಾರ್ದು. ನಮ್ಮ ಮನಸ್ಸು ಹಿಂಜರಿತಾ ಇರುತ್ತೆ. ಮನಸ್ಸು ಹಿಂಗಂದರೆ ಮನಸ್ಸನ್ನ ಮರ್ಕಟ್ ಕೊಲಿಸ್ತಾರೆ. ಮರ್ಕಟ್ ಅಂದರೆ ಎಲ್ರಿಗೂ ಗೊತ್ತು, ಮಂಗ ಅಂತ. ಇಲ್ಲಿಂದ ಅಲ್ಲಿ ಜಿಗಿತೆ, ಅಲ್ಲಿಂದ ಇಲ್ಲಿಗೆ ಜಿಗಿತೆ. ಬಟ್ ಅದು ನಮಗೆ ಬೇಕಾಗಿಲ್ಲ. ಬಟ್ ಮನಸ್ಸನ್ನ ಅದ್ರ ಪಾಡಿಗೆ ಫ್ರೀ ಬಿಟ್ಟರೆ ಎಲ್ಲೆಲ್ಲ ಹೋಗುತ್ತೆ. ಅದನ್ನೇ ನೀವು ಫೋಕಸ್ ಮಾಡಿ ಒಂದು ಜಾಬ್ ಮೇಲೆ ನೀವು 100% ಫೋಕಸ್ ಮಾಡಿದ್ರೆ ಅದು ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಮನಸ್ಸು ತುಂಬ ಒಳ್ಳೆಯದು, ಅಷ್ಟೇ ಕೆಟ್ಟದಂತೆ ಅಲ್ಲ, ಅಷ್ಟೇ ನೀವು ಅದನ್ನು ಹೆಂಗೆ ಯೂಸ್ ಮಾಡ್ತೀರಿ ಅನ್ನೋದನ್ನೇ ಹೋಗುತ್ತೆ. ನೀವು ಒಂದು ನೀರಲ್ಲಿ ಒಂದು ಕಲರ್ನ ಹಾಕಿಬಿಟ್ಟು ಹಿಂಗೆ ಸೆಟ್ ಮಾಡಿ ಇಡಿ, ಆ ನೀರು ಫುಲ್ಲು ಕಲುಷಿತ ಆಗುತ್ತೆ, ಅಂದರೆ ಒಂದು ಕಲರ್ಫುಲ್ ಆಗುತ್ತೆ. ಅದನ್ನೇ ನೀವು ಒಂದು 5 ನಿಮಿಷ ಬಿಟ್ಟರೆ ಆ ಕಲರ್ಲ ಬಂದು ಕೆಳಗೆ ಕೂತ್ಕೊಂಡಾಗ ನಿಮಗೆ ತಿಳಿಯಾದ ನೀರು ಸಿಗುತ್ತೆ. ಅಂದರೆ ಮನಸ್ಸು ನಾವು ತುಂಬ ಗಲಿಬಿಲಿ ಮಾಡಿಬಿಟ್ಟಿದ್ದೀವಿ. ಅದರೊಳಗಡೆ ರೀಲ್ಸು ಅದು ಇದು ಏನೇನೋ ಸನ್ನೆಕ್ಷನ್ ನೋಡಿ, ಎಲ್ಲ ಎಕ್ಸ್ಟ್ರಾಕ್ಷನ್ ನೋಡಿ, ಅದನ್ನೆಲ್ಲ ತುಂಬಿಕೊಂಡು ಬೇರೆಯವ್ರು ಹೇಳಿದ್ದಿಲ್ಲ ನೆಗೆಟಿವ್ ಥಾಟ್ಸು, ಆಮೇಲೆ ಬೇರೆಯವ್ರಿಗೆ ಆಡ್ಕೊಂಡ್ರು, ಇದೆಲ್ಲನೂ ತುಂಬ್ಕೊಂಡು ನಮ್ಮ ತಲೆ ನನಗೆ ಅಂದರೆ ಒಂಥರ ಅದೇ ಕಲುಷಿತ ನೀರು ಥರ ಆಗಿದೆ. ಒಂದು ಸ್ವಲ್ಪ ಅದ್ರ ಬಗ್ಗೆ ಕೂತ್ಕೊಂಡು ಡೀಪಾಗಿ ಮೆಡಿಟೇಷನ್ ಮಾಡಿದ್ರೆ ನೀವು ಒಂದು ಫೋಕಸ್ಗೆ ಬರ್ತೀರ. ಬಂದಮೇಲೆ ನಿಮಗೆ ಯಾವುದೋ ಒಂದು ಇದು ಸಿಗುತ್ತೆ, ರೊಟೇಷನ್ ಸಿಗುತ್ತೆ. ಹಾಗೆ ಅದೇ ನೆಕ್ಸ್ಟ್ ಲೈನ್ ಹೇಳ್ತಾರೆ, ಧೈರ್ಯ ಮಾಡಿದರೆ ಸಾಕು. ನಾವು ಧೈರ್ಯ ಮಾಡಲ್ಲ, ನಮಗೆ ತುಂಬ ಹೆದರಿಕೆ. ಚಿಕ್ಕ ವಯಸ್ಸಿನಿಂದ ಏನೇನೋ ಹೇಳ್ಕೊಂಡು ಬಂದಿದ್ದಾರೆ, ಅದನ್ನೆಲ್ಲ ಬಿಟ್ಟು ಸೈಡ್ ಇಟ್ಟು ಧೈರ್ಯ ಮಾಡಬೇಕು. ಗೆದ್ದರೆ ಇನ್ನೊಬ್ಬರಿಗೆ ಪಾಠ ಹೇಳ್ಬೋದು, ಸೋತರೆ ನಾವೇ ಪಾಠ ಕಲಿಬೋದು. ಇಷ್ಟೇ. ಗೆದ್ದರೆ ಪಾಠ ಹೇಳ್ತೀವಿ ಹಿಂಗೆ ಗೆದ್ದೆ ಅಂತ. ಸೋತ್ರೇನು ಓಕೆ, ನಮ್ಮ ಅನುಭವ ಇತ್ತು ಅಂತೇಳಿ ಸುಮ್ಮನಾಗ್ತೀವಿ. ಅದ್ರ ಬದಲೇ ಒಂದಿಷ್ಟು ಒಳ್ಳೆಯದನ್ನು ತಿಳ್ಕೊಳ್ಳೋಣ, ಒಳ್ಳೆಯದು ಮಾಡೋಣ, ನೆಕ್ಸ್ಟು ಬರೋಣ. ಧನ್ಯವಾದಗಳು.